ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಕೈಕೇಯಿಯ ಅಂತಃಪುರದಲ್ಲಿ ದಶರಥನ ಮರಣ ವಾರ್ತೆಯನ್ನು ಕೇಳಿ ಬಹಳವಾಗಿ ವಿಲಪಿಸಿದುದು. ಶ್ರೀರಾಮನು ಅರಣ್ಯಕ್ಕೆ ಹೋದನೆಂಬ ವೃತ್ತಾಂತವನ್ನು ತಾಯಿಯಿಂದಲೇ ಕೇಳಿ ಭ್ರಾಂತನಾದುದು ಎಂಬ 72ನೆಯ ಸರ್ಗಕ್ಕೆ ಸ್ವಾಗತ. ಅಪಶ್ಯಂಸ್ತು ತತಸ್ತತ್ರ ಪಿತರಂ ಪಿತುರಾಲಯೇ ಜಗಾಮ ಭರತೋ ದ್ರಷ್ಟುಂ ಮಾತರಂ ಮಾತುರಾಲಯೇ. ದಶರಥನ ಅರಮನೆಯಲ್ಲಿ ಭರತನು ತಂದೆಯನ್ನು ಕಾಣದೆ ತಾಯಿಯನ್ನು ಕಾಣುವ ಸಲುವಾಗಿ ಕೈಕೇಯಿಯ ಅಂತಃಪುರಕ್ಕೆ ಹೋದನು. ತನ್ನ ತಂದೆಯ ಮನೆಗೆ ಹೋಗಿದ್ದ ಪ್ರಿಯ ಪುತ್ರನು ಹಿಂದಿರುಗಿ ಬಂದುದನ್ನು ನೋಡಿ ಕೈಕೇಯಿಯು ಪರಮ ಹೃಷ್ಟಳಾಗಿ ಸುವರ್ಣಮಯವಾದ ಆಸನವನ್ನು ಬಿಟ್ಟು ಥಟ್ಟನೆ ಮೇಲೆದ್ದು ಬಂದಳು. ತಾನು ಪ್ರವೇಶ ಮಾಡಿದ ಆ ಅರಮನೆಯೂ ಕಾಂತಿಹೀನವಾಗಿರುವುದನ್ನು ಭರತನು ಕಂಡನು. ಅಲ್ಲಿ ಭರತನು ತನ್ನ ತಾಯಿಯ ಶುಭಕರವಾದ 2 ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ಕೈಕೇಯಿಯು ಯಶೋವಂತನಾದ ಮಗನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಅನಂತರ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೈ ದಡವುತ್ತಾ ಪ್ರಶ್ನಿಸತೊಡಗಿದಳು. ಮಗು, ಅಜ್ಜನ ಮನೆಯನ್ನು ಬಿಟ್ಟು ಇಲ್ಲಿಗೆ ಬರಲು ಎಷ್ಟು ದಿನಗಳಾದವು? ಗುರುಜನರ ಆಜ್ಞೆಯಂತೆ ಬಹುವೇಗವಾಗಿ ರಥದಲ್ಲಿ ಆಗಮಿಸಿದ ನಿನಗೆ ಮಾರ್ಗಾಯಾಸವಾಗಿರುವುದಿಲ್ಲವೇ? ನಿಮ್ಮಜ್ಜನು ಕುಶಲಿಯಾಗಿರುವನಲ್ಲವೇ? ಅಂತೆಯೇ ನಿನ್ನ ಸೋದರಮಾವನಾದ ಯುಧಾಜಿತನು ಆರೋಗ್ಯದಿಂದ ಇರುವನೆಂದು ಭಾವಿಸುತ್ತೇನೆ. ನಿನ್ನ ಈ ಪ್ರವಾಸವು ಸುಖಕರವಾಗಿತ್ತಲ್ಲವೇ? ನೀನು ಇಲ್ಲಿಂದ ಪ್ರಯಾಣ ಮಾಡಿದಂದಿನಿಂದ ಹಿಂದಿರುಗುವವರೆಗೂ ಅಲ್ಲಿ ಏನೇನು ನಡೆಯಿತೋ ಅವೆಲ್ಲವನ್ನೂ ನನಗೆ ತಿಳಿಸು. ಕೈಕೇಯಿಯು ಹೀಗೆ ಪ್ರಶ್ನಿಸಲಾಗಿ ರಾಜೀವಲೋಚನನಾದ ಭರತನು ಸೋದರಮಾವನ ಮನೆಯಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಕೈಕೇಯಿಗೆ ವಿವರವಾಗಿಯೇ ಹೇಳಿದನು. ಅಮ್ಮ, ಅಜ್ಜನ ಮನೆಯಿಂದ ಹೊರಟ ಬಳಿಕ 7 ರಾತ್ರಿಗಳು ಕಳೆದು ಇದು 8ನೆಯ ದಿವಸ. ನಿನ್ನ ತಂದೆ ಮತ್ತು ಸಹೋದರರು ಕುಶಲಿಗಳಾಗಿರುವರು. ನಾನು ಅಯೋಧ್ಯೆಗೆ ಪ್ರಯಾಣ ಹೊರಟಾಗ ನಮ್ಮಜ್ಜನು ನನಗೆ ಹೇರಳವಾದ ರತ್ನಾಭರಣಗಳನ್ನು, ಧನ ಕನಕ ವಸ್ತು ವಾಹನಗಳನ್ನು ಬಳುವಳಿಯಾಗಿ ಕೊಟ್ಟಿರುವನು. ಅವೆಲ್ಲವನ್ನು ಬಂಡಿಗಳಲ್ಲಿ ತರುವಾಗ ಕುದುರೆಯೇ ಮೊದಲಾದವು ಮಾರ್ಗದಲ್ಲಿ ಬಹಳವಾಗಿ ಆಯಾಸಗೊಂಡವು. ರಾಜದೂತರ ಮಾತಿನಂತೆ ನಾನು ಬಹಳ ಅವಸರವಾಗಿ ಇಲ್ಲಿಗೆ ಬರಬೇಕಾಗಿದ್ದುದರಿಂದ ಪರಿವಾರದವರಿಗೂ ಮತ್ತು ಸೈನಿಕರಿಗೂ ನಿಧಾನವಾಗಿ ಬರುವಂತೆ ತಿಳಿಸಿ ನಾನು ಅವಸರದಿಂದ ಬಂದು ಬಿಟ್ಟೆನು. ಅದು ಸರಿ, ನಾನೀಗ ಕೆಲವು ವಿಷಯಗಳನ್ನು ಕೇಳಲು ಬಯಸಿರುವೆನು. ದಯಮಾಡಿ ಉತ್ತರಿಸು. ಸುವರ್ಣಮಯವಾದ ನಿನ್ನ ಹಂಸತೋಳಿಕಾ ತಲ್ಪವು ಶೂನ್ಯವಾಗಿದೆ. ಇಕ್ಷ್ವಾಕು ಕುಲದ ಜನರು ಸಂತೋಷದಿಂದ ಇರುವಂತೆ ಕಾಣುತ್ತಿಲ್ಲ. ರಾಜನು ಸಾಮಾನ್ಯವಾಗಿ ಯಾವಾಗಲೂ ನಿನ್ನ ಅಂತಃಪುರದಲ್ಲಿಯೇ ಇರುತ್ತಿದ್ದನು. ನಮ್ಮ ತಂದೆಯು ಇಲ್ಲಿಯೇ ಇರಬಹುದೆಂದು ಭಾವಿಸಿ ಅವನನ್ನು ನೋಡುವ ಸಲುವಾಗಿಯೇ ನಾನಿಲ್ಲಿಗೆ ಬಂದೆನು. ಆದರೆ ಇಲ್ಲಿಯೂ ಅವನನ್ನು ಕಾಣುತ್ತಿಲ್ಲ. ಮೊದಲು ನಾನು ತಂದೆಯ ಕಾಲನ್ನು ಮುಟ್ಟಿ ನಮಸ್ಕರಿಸಬೇಕೆಂದಿರುವೆನು. ಆದುದರಿಂದ ಅವನೆಲ್ಲಿರುವನು ಎಂಬುದನ್ನು ಬೇಗ ಹೇಳು. ದೊಡ್ಡಮ್ಮನಾದ ಕೌಸಲ್ಯಾದೇವಿಯ ಅಂತಃಪುರದಲ್ಲೇನಾದರೂ ಇರುವನೇ? ರಾಜ್ಯ ಲೋಭದಿಂದ ವಿಮೋಹಿತಳಾಗಿದ್ದ ಕೈಕೇಯಿಯು ಏನೂ ತಿಳಿಯದಿದ್ದ ಭರತನಿಗೆ ಪ್ರಿಯವಾಗಿ ತೋರುವ, ಆದರೆ ಬಹಳ ಅಪ್ರಿಯವೂ ಮತ್ತು ಘೋರವೂ ಆದ ಈ ಮಾತನ್ನು ಹೇಳಿದಳು. ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾ ಗತಃ ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕ ಸತಾಂ ಗತಿ. ಪ್ರಪಂಚದಲ್ಲಿ ಹುಟ್ಟುವ ಎಲ್ಲ ಪ್ರಾಣಿಗಳಿಗೂ ಕೊನೆಯಲ್ಲಿ ಯಾವ ಗತಿಯುಂಟಾಗುವುದೋ ಅದೇ ಗತಿಯನ್ನೇ ಧರ್ಮಾತ್ಮನಾದ ತೇಜಸ್ವಿಯಾದ ಯಜ್ಞಶೀಲನಾದ ಸತ್ಪುರುಷರಿಗೆ ಆಶ್ರಯನಾಗಿದ್ದ ನಿನ್ನ ತಂದೆಯು ಹೊಂದಿದನು. ಧರ್ಮಶೀಲರ ವಂಶದಲ್ಲಿ ಹುಟ್ಟಿದ್ದ ನಿರ್ಮಲ ಹೃದಯನಾದ ಭರತನು ತಾಯಿಯ ಆ ಮಾತನ್ನು ಕೇಳುತ್ತಲೇ ಬಲವತ್ತರವಾದ ಪಿತೃವಿಯೋಗ ಶೋಕದಿಂದ ಪೀಡಿತನಾಗಿ ಒಡನೆಯೇ ಭೂಮಿಯ ಮೇಲೆ ಬಿದ್ದು ಬಿಟ್ಟನು. ಮಹಾಬಾಹುವಾದ ವೀರ್ಯವಂತನಾದ ಭರತನು 2 ಕೈಗಳನ್ನು ಮುಂದಕ್ಕೆ ಚಾಚಿ, ಅಯ್ಯೋ, ನಾನು ಹಾಳಾಗಿ ಹೋದೆನು ಎಂದು ಬಹಳ ಸಂಕಟದಿಂದಲೂ ದೈನ್ಯದಿಂದಲೂ ಹೇಳಿ ಕೆಳಗೆ ಬಿದ್ದನು. ತಂದೆಯ ಮರಣದಿಂದ ಪರಮ ದುಃಖಿತನಾಗಿದ್ದ, ಅದರಿಂದಲೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದ, ಭ್ರಾಂತವಾದ ಮತ್ತು ದಿಗ್ಭ್ರಮೆಗೊಂಡಿದ್ದ ಮನಸ್ಸಿನಿಂದ ಕೂಡಿದ್ದ ಮಹಾ ತೇಜಸ್ವಿಯಾದ ಭರತನು ಗೋಳಾಡಿದನು. ಅಯ್ಯೋ,
ನನ್ನ ತಂದೆಯಿದ್ದ ಕಾಲದಲ್ಲಿ ಈ ಶಯನಾಗಾರವು ಶರತ್ಕಾಲದ ರಾತ್ರಿಯಲ್ಲಿ ಚಂದ್ರನಿಂದ ಶೋಭಾಯಮಾನವಾಗಿ ಕಾಣುವ ನಿರ್ಮಲವಾದ ಆಕಾಶದೋಪಾದಿಯಲ್ಲಿ ಬೆಳಗುತ್ತಿದ್ದಿತು. ಧೀಮಂತನಾದ ರಾಜನಿಂದ ವಿಹೀನವಾಗಿರುವ ಈ ಶಯನಾಗಾರವೀಗ ಚಂದ್ರನಿಲ್ಲದ ಆಕಾಶದಂತೆಯೂ ನೀರಿಲ್ಲದ ಸಮುದ್ರದಂತೆಯೂ ಕಾಂತಿಹೀನವಾಗಿ ಬಿಟ್ಟಿದೆ. ವಿಜಯಿಗಳಲ್ಲಿ ಶ್ರೇಷ್ಠನಾದ, ಶ್ರೀಮಂತನಾದ, ಆರ್ತನಾದ, ದುಃಖ ಪೀಡಿತನಾದ ಭರತನು ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡು ರಾಜನ ಗುಣಗಾನಗಳನ್ನು ಮಾಡುತ್ತಾ ಕಣ್ಣೀರು ಸುರಿಸುತ್ತಾ ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತಿದ್ದನು. ಅರಣ್ಯದಲ್ಲಿ ಕೊಡಲಿಯಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದಿರುವ ಸಾಲ ವೃಕ್ಷದ ಕಾಂಡದಂತೆ ಭೂಮಿಯ ಮೇಲೆ ಬಿದ್ದಿದ್ದ ತಂದೆಯ ಮರಣವಾರ್ತೆಯನ್ನು ಕೇಳಿ ಬಹಳ ಖಿನ್ನನಾಗಿದ್ದ, ದೇವ ಸದೃಶನಾದ, ತೇಜಸ್ಸಿನಲ್ಲಿ ಸೂರ್ಯ ಚಂದ್ರರಿಗೆ ಸದೃಶನಾಗಿದ್ದ, ಮದಿಸಿದ ಆನೆಯ ಬಲಕ್ಕೆ ಸಮಾನವಾದ ಬಲವನ್ನು ಹೊಂದಿದ್ದ, ಶೋಕಾರ್ತನಾಗಿದ್ದ ಮಗನನ್ನು ಕೈಕೇಯಿಯು ಮೇಲೆಬ್ಬಿಸಿ ಹೇಳಿದಳು. ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೆ ರಾಜಪುತ್ರ ಮಹಾಯಶಃ ತದ್ವಿಧಾ ನಹಿ ಶೋಚಂತಿ ಸಂತ ಸದಸಿ ಸಮ್ಮತಾಹ. ಮಹಾಯಶೋವಂತನಾದ ರಾಜಪುತ್ರನೇ, ಏಳು, ಎದ್ದೇಳು. ನೀನು ಹೀಗೇಕೆ ನೆಲದ ಮೇಲೆ ಬಿದ್ದು ಗೋಳಾಡುತ್ತಿರುವೆ? ಸತ್ಪುರುಷರ ಸಭೆಗಳಲ್ಲಿ ಗೌರವಿಸಲು ಯೋಗ್ಯರಾದ ನಿನ್ನಂತಹವರು ಹೀಗೆ ದುಃಖ ಪಡಬಾರದು. ದಾನ ಯಜ್ಞಾಧಿಕಾರಾಹಿ ಶ್ರೀಲಶ್ರುತಿ ವಚೋನುಗ ಬುದ್ಧಿಸ್ತೆ ಬುದ್ಧಿ ಸಂಪನ್ನ ಪ್ರಭೇವಾರ್ಕಸ್ಯ ಮಂದಿರೆ. ಬುದ್ಧಿ ಸಂಪನ್ನನೇ, ನಿನ್ನ ಬುದ್ಧಿಯು ದಾನ ಯಜ್ಞಗಳನ್ನು ಮಾಡುವ ಅಧಿಕಾರವುಳ್ಳದ್ದು, ಒಳ್ಳೆಯ ಶೀಲದಿಂದ ಕೂಡಿದುದು, ವೇದ ವಚನಗಳನ್ನು ಅನುಸರಿಸಿರುವ ಧರ್ಮದಿಂದ ಕಂಗೊಳಿಸುತ್ತಿರುವುದು. ಈ ಮನೆಯಲ್ಲಿ ಅದು ಸೂರ್ಯನಂತೆ ಬೆಳಗುತ್ತಿದೆ. ನೀನು ದೀನನಾಗಬೇಡ ಎಂದು ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿದ್ದ ಭರತನಿಗೆ ತಾಯಿಯು ಹೇಳಿದ ಗೂಢಾರ್ಥವು ಬೇಗ ತಿಳಿಯಲಿಲ್ಲ. ತಂದೆಯ ಮರಣವಾರ್ತೆಯನ್ನು ಕೇಳಿ ಬಹಳ ಹೊತ್ತಿನವರೆಗೂ ರೋದನ ಮಾಡುತ್ತಾ ನೆಲದ ಮೇಲೆ ಹೊರಳಾಡುತ್ತಲೇ ಇದ್ದನು. ಅಪಾರವಾದ ದುಃಖದಿಂದ ತಲ್ಲಣಿಸುತ್ತಾ ತಾಯಿಗೆ ಹೇಳಿದನು, ಅಮ್ಮ, ನಮ್ಮ ಅಣ್ಣನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬಹುದು ಅಥವಾ ರಾಜನು ಯಾವುದಾದರೂ ಯಜ್ಞ ಮಾಡಬಹುದು ಎಂದು ಭಾವಿಸಿ ನಾನು ಬಹಳ ಸಂತೋಷದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡಲು ಅಜ್ಜನ ಅನುಮತಿಯನ್ನು ಕೇಳಿದೆನು. ಆದರೆ ನಾನು ಬಯಸಿದ್ದುದೇ ಒಂದು, ಇಲ್ಲಿ ಆಗಿರುವುದೇ ಒಂದು. ಎಲ್ಲವೂ ದುರ್ವಿಧಿಯೇ ಸರಿ. ಇದರಿಂದಾಗಿ ನನ್ನ ಮನಸ್ಸೇ ಒಡೆದು ಹೋಗಿದೆ. ನನಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿ ಮತ್ತು ಹಿತವನ್ನು ಉಂಟು ಮಾಡುವುದರಲ್ಲಿ ನಿತ್ಯವೂ ನಿರತನಾಗಿದ್ದ ತಂದೆಯನ್ನು ನಾನು ಕಾಣುತ್ತಿಲ್ಲ. ಅಪ್ಪನು ಯಾವ ರೋಗದಿಂದ ದೇಹವನ್ನು ತೊರೆದನಮ್ಮ? ನಾನು ಅಯೋಧ್ಯೆಗೆ ಬರುವ ಮೊದಲೇ ಅಂತ್ಯಕಾಲದಲ್ಲಿ ತಂದೆಯ ಶುಶ್ರೂಷೆಯನ್ನು, ಅವಸಾನಾನಂತರ ದೇಹ ಸಂಸ್ಕಾರವನ್ನು ಮಾಡಿದ ರಾಮಾದಿಗಳೇ ನಿಶ್ಚಯವಾಗಿಯೂ ಧನ್ಯರು. ನಮ್ಮ ತಂದೆಯು ಸತ್ತು ಹೋಗಿದ್ದಾನೆಂದರೆ ನನಗೆ ನಂಬಿಕೆಯೇ ಉಂಟಾಗುತ್ತಿಲ್ಲ. ಅವನು ಇಲ್ಲಿ ಎಲ್ಲಿಯೋ ಇರಬಹುದು. ಕೀರ್ತಿಶಾಲಿಯಾದ ನನ್ನ ತಂದೆಗೆ ನಾನಿಲ್ಲಿಗೆ ಬಂದಿರುವುದು ನಿಶ್ಚಯವಾಗಿಯೂ ತಿಳಿಯದು. ತಿಳಿದಿದ್ದರೆ ಓಡುತ್ತಾ ಬಂದು ನನ್ನನ್ನು ಬಾಚಿ ತಬ್ಬಿಕೊಂಡು ತಲೆ ಬಾಗಿಸಿ ನನ್ನ ನೆತ್ತಿಯನ್ನು ಅಘ್ರಾಣಿಸುತ್ತಿದ್ದನು. ಅಯ್ಯೋ, ಸ್ಪರ್ಶ ಸುಖವನ್ನು ಕೊಡುತ್ತಿದ್ದ ನನ್ನ ತಂದೆಯ ಆ ದಿವ್ಯವಾದ ಕೈಗಳಲ್ಲಿ ಅವನು ಮಣ್ಣಿನಲ್ಲಿ ಆಟವಾಡಿ ಬಂದ ನನ್ನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ಕೈಯಿಂದಲೇ ಒರೆಸುತ್ತಿದ್ದನು. ಯೋ ಮೇ ಭ್ರಾತಾ ಪಿತಾ ಬಂಧುರ್ ಯಸ್ಯ ದಾಸೋಸ್ಮಿ ಧೀಮತಃ ತಸ್ಯ ಮಾಂ ಶೀಘ್ರಮಾಖ್ಯಾಹಿ ರಾಮಸ್ಯ ಕ್ಲಿಷ್ಟಕರ್ಮಣಃ. ಅಮ್ಮ, ಅಣ್ಣನೇ ನನಗೆಂದು ತಂದೆ, ಬಂಧು ಎಲ್ಲವೂ ಆಗಿದ್ದಾನೆ. ಧೀಮಂತನಾದ ಆ ಶ್ರೀರಾಮನಿಗೆ ನಾನು ದಾಸನಾಗಿದ್ದೇನೆ. ಯಾವುದೇ ಕಾರ್ಯವನ್ನು ಸುಲಭವಾಗಿ ಸಾಧಿಸುವ ಆ ಶ್ರೀರಾಮನಿಗೆ ನಾನು ಬಂದಿರುವ ವಾರ್ತೆಯನ್ನು ಶೀಘ್ರವಾಗಿ ತಿಳಿಸು. ಪಿತಾ ಹಿ ಭವತಿ ಜ್ಯೇಷ್ಠೋ ಧರ್ಮಮಾರ್ಯಸ್ಯ ಜಾನತಃ ತಸ್ಯ ಪಾದೌ ಗ್ರಹಿಷ್ಯಾಮಿ ಸಹಿದಾನೀಂ ಗತಿರ್ಮಮ. ಧರ್ಮವನ್ನು ತಿಳಿದಿರುವ ವಿವೇಕಿಯಾದ ಪುರುಷನಿಗೆ ತಂದೆಯು ಕಾಲವಾದ ನಂತರ ಹಿರಿಯಣ್ಣನೇ ತಂದೆಯಾಗುತ್ತಾನೆ. ಈಗ ನಾನು ಅವನ ಕಾಲುಗಳನ್ನು ಹಿಡಿಯುತ್ತೇನೆ. ಈಗ ನನಗೆ ಅವನೇ ಪರಮಾಶ್ರಯನು. ಅಮ್ಮ, ಧರ್ಮವಿದನು, ಧರ್ಮಶೀಲನು, ಸತ್ಯಸಂಧನು, ದೃಢವ್ರತನು, ಸತ್ಯ ವಿಕ್ರಮನು ಆಗಿದ್ದ ನನ್ನ ತಂದೆಯು ಕಡೆಗಾಲದಲ್ಲಿ ನನ್ನ ವಿಷಯವಾಗಿ ಏನು ಹೇಳಿದನು? ಅವನ ಕೊನೆಯ ಸಂದೇಶವನ್ನು ನಾನು ಕೇಳಬಯಸುತ್ತೇನೆ. ಭರತನಿಂದ ಈ ಮಾತನ್ನು ಕೇಳಿದ ಕೈಕೇಯಿಯು ರಾಜನು ಕಡೆಯಲ್ಲಿ ವಿಲಪಿಸುತ್ತಾ ಹೇಳಿದುದನ್ನು ಹೇಳಿದಳು. ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ಮಹಾತ್ಮನಾದ ನಿನ್ನ ತಂದೆಯು
ಸಾಯುವ ಕಡೆಗಾಲದಲ್ಲಿ ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಕೂಗಿಕೊಂಡು ರೋದನ ಮಾಡುತ್ತಾ ಪರಲೋಕವನ್ನೈದಿದನು. ಸರಪಣೆಯಿಂದ ಮಹಾಗಜವು ಸೆಳೆಯಲ್ಪಡುವಂತೆ ಯಮ ಭಟರ ಕಾಲಪಾಶದಿಂದ ಸೆಳೆಯಲ್ಪಡುತ್ತಿದ್ದ ಮಹಾರಾಜನು ಕಡೆಗಾಲದಲ್ಲಿ ಈ ಮಾತನ್ನು ಹೇಳಿದನು. ಸಿದ್ಧಾರ್ಥಾಸ್ತೆ ನರಾರಾಮಮಾಗತಂ ಸೀತೆಯಾ ಸಹ ಲಕ್ಷ್ಮಣಂಚ ಮಹಾಬಾಹುಂ ದ್ರಕ್ಷ್ಯಂತಿ ಪುನರಾಗತಂ. ಸೀತಾ ಸಮೇತನಾಗಿ ಬರುವ ಶ್ರೀರಾಮನನ್ನು, ಮಹಾಬಾಹುವಾದ ಲಕ್ಷ್ಮಣನನ್ನು ಅವರು ಹಿಂತಿರುಗಿ ಬಂದ ನಂತರ ಯಾರು ಸಂದರ್ಶಿಸುವರೋ ಅವರೇ ನಿಶ್ಚಯವಾಗಿಯೂ ಧನ್ಯರು. ಈ ಮೊದಲೇ ಕೈಕೇಯಿಯು ಹೆಚ್ಚು ಅಪ್ರಿಯವಾದ ತಂದೆಯ ಮರಣವಾರ್ತೆಯನ್ನು ಭರತನಿಗೆ ಹೇಳಿದ್ದಳು. ಈಗ ಪುನಃ ಅವಳು ರಾಮ ಲಕ್ಷ್ಮಣ ಸೀತೆಯರು ಇಲ್ಲವೆಂಬುದನ್ನು ಪರ್ಯಾಯಾಂತರದಿಂದ ಹೇಳಿದಳು. ಭರತನು ಈ ಎರಡನೆಯ ಅಪ್ರಿಯವಾದ ಮಾತನ್ನು ಕೇಳಿ ಅತ್ಯಂತ ಖಿನ್ನನಾಗಿ ತಾಯಿಯನ್ನು ಪ್ರಶ್ನಿಸಿದನು. ಕ್ವಚೇದಾನೀಂ ಸಧರ್ಮಾತ್ಮ ಕೌಸಲ್ಯಾನಂದವರ್ಧನಃ ಲಕ್ಷ್ಮಣೇನ ಸಹಭ್ರಾತ್ರ ಸೀತೆಯಾ ಚ ಸಮಂಗತಃ. ಅಮ್ಮ, ಕೌಸಲ್ಯಗೆ ಆನಂದವನ್ನು ಹೆಚ್ಚಿಸುವ ಧರ್ಮಾತ್ಮನಾದ ರಾಮನೆಲ್ಲಿ? ಸೀತಾ ಲಕ್ಷ್ಮಣರೊಡನೆ ಅವನು ಎಲ್ಲಿಗೆ ಹೊರಟು ಹೋಗಿದ್ದಾನೆ? ಭರತನು ಹೀಗೆ ಪ್ರಶ್ನಿಸಲು ಕೈಕೇಯಿಯು ನಡೆದುದೆಲ್ಲವನ್ನು ಯಥಾವತ್ತಾಗಿಯೇ ಹೇಳಲು ಉಪಕ್ರಮಿಸಿದಳು. ಭರತನಿಗೆ ಪ್ರಿಯವಾಗುವುದೆಂಬ ಭ್ರಾಂತಿಯಿಂದ ತನಗೆ ಪ್ರಿಯವೋ ಭರತನಿಗೆ ಅಪ್ರಿಯವೋ ಆದ ಈ ಮಾತನ್ನು ಹೇಳಿದಳು. ಸಹಿರಾಜ ಸುತಃ ಪುತ್ರ ಚೀರವಾಸ ಮಹಾವನಂ ದಂಡಕಾನ್ ಸಹವೈದೇಹ್ಯ ಲಕ್ಷ್ಮಣಾನುಚರೋಗತಃ. ವತ್ಸ, ರಾಜಪುತ್ರನಾದ ಶ್ರೀರಾಮನು ನಾರು ಬಟ್ಟೆಯನ್ನೊಟ್ಟು ವೈದೇಹಿಯೊಡನೆ ಮಹಾರಣ್ಯವಾದ ದಂಡಕಾವನಕ್ಕೆ ಹೋದನು. ಲಕ್ಷ್ಮಣನು ಅವರನ್ನು ಅನುಸರಿಸಿದನು. ತಾಯಿಯು ಹೇಳಿದ ಈ ಮಾತನ್ನು ಕೇಳಿದೊಡನೆಯೇ ತನ್ನ ವಂಶದ ಮಹಿಮೆಯಲ್ಲಿ ನಿಷ್ಠಾವಂತನಾಗಿದ್ದ ಭರತನಿಗೆ ಭಯ ಉಂಟಾಗಿತು. ಶ್ರೀರಾಮನ ಚಾರಿತ್ರ್ಯದಲ್ಲೇ ಸಂಶಯ ಉಂಟಾಗಿ ತಾಯಿಯನ್ನು ಪುನಃ ಪ್ರಶ್ನಿಸಿದನು. ಕಚ್ಚಿನ್ನ ಬ್ರಾಹ್ಮಣಧನಂ ಹೃತಂ ರಾಮೇಣ ಕಸ್ಮಚಿತ್ ಕಚ್ಚಿನ್ನಾಡ್ಯೋ ದರಿದ್ರೋ ವಾ ತಾತೇನ ಪಾಪೋ ವಿಹಿಂಸಿತಃ. ರಾಮನು ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಲಿಲ್ಲ ತಾನೆ? ತಪ್ಪು ಮಾಡದ ಧನಿಕನನ್ನಾಗಲಿ ದರಿದ್ರನನ್ನಾಗಲಿ ರಾಮನು ಹಿಂಸಿಸಲಿಲ್ಲ ತಾನೆ? ಕಚ್ಚಿನ್ನ ಪರದಾರಾನ್ವಾ ರಾಜಪುತ್ರೋಭಿಮನ್ಯತೆ ಕಸ್ಮಾತ್ ಸ ದಂಡಕಾರಣ್ಯೇ ಭ್ರೂಣಕೇವ ವಿವಾಸಿತಃ. ರಾಜಪುತ್ರನಾದ ಶ್ರೀರಾಮನು ಯಾರಾದರೂ ಪರಸ್ತ್ರೀಯರನ್ನು ಹಿಂಸೆಪಡಿಸಲಿಲ್ಲ ತಾನೆ? ಅಂತಹ ಅಪರಾಧಗಳಲ್ಲಿ ಯಾವುದಾದರೂ ಒಂದನ್ನು ಮಾಡದಿದ್ದರೆ ನಮ್ಮಣ್ಣನನ್ನು ಭ್ರೂಣ ಹತ್ಯೆಯನ್ನು ಮಾಡಿದವನಂತೆ ದಂಡಕಾರಣ್ಯಕ್ಕೆ ಏಕೆ ಕಳುಹಿಸಲಾಯಿತು? ಭರತನು ಹೀಗೆ ಪ್ರಶ್ನಿಸಲು ಚಪಲ ಚಿತ್ತಳಾದ ಆತನ ತಾಯಿಯು ಹಿಂದಿನಿಂದಲೂ ಇದ್ದ ಸ್ತ್ರೀ ಸ್ವಭಾವಕ್ಕೆ, ಅಂದರೆ ತನ್ನ ಹಠಮಾರಿತನಕ್ಕೆ ಅನುಸಾರವಾಗಿಯೇ ತಾನು ಮಾಡಿದ ಕಾರ್ಯವನ್ನು ಯಥಾವತ್ತಾಗಿಯೇ ಭರತನಿಗೆ ಹೇಳಲು ಪ್ರಾರಂಭಿಸಿದಳು. ರಾಜನೀತಿಯಲ್ಲಿ ತಾನೊಬ್ಬಳು ಮಹಾಪಂಡಿತೆ ಎಂದು ಭಾವಿಸಿಕೊಳ್ಳುತ್ತಾ ತನ್ನ ಕಾರ್ಯ ಸಾಧನೆಯ ವಿಷಯದಲ್ಲಿ ಪರಮ ಹೃಷ್ಟಳಾಗಿದ್ದ, ಮುಂದೇನಾಗುವುದೆಂಬುದನ್ನು ಅರಿಯದ ಮೂಢೆಯಾದ ಕೈಕೇಯಿಯು ಹೇಳಿದಳು. ನ ಬ್ರಾಹ್ಮಣ ಧನಂ ಕಿಂಚಿದತ್ರಂ ರಾಮೇಣ ಧೀಮತ ಕಚ್ಚಿನ್ನಾಢ್ಯೋ ದರಿದ್ರೋ ವಾ ತೇನ ಪಾಪೋ ವಿಹಿಂಸಿತಃ ನ ರಾಮ ಪರದಾರಾಂಶ್ಚ ಚಕ್ಷುರ್ಭ್ಯಾಮಪಿ ಪಶ್ಯತಿ. ಭರತ, ಶ್ರೀರಾಮನು ಯಾವುದೇ ಬ್ರಾಹ್ಮಣನ ಸ್ವಲ್ಪವೇ ಐಶ್ವರ್ಯವನ್ನು ಅಪಹರಿಸಿರುವುದಿಲ್ಲ. ಅಪರಾಧ ಮಾಡದ ದರಿದ್ರನನ್ನಾಗಲಿ ಐಶ್ವರ್ಯವಂತನನ್ನಾಗಲಿ ಹಿಂಸಿಸಿರುವುದಿಲ್ಲ. ಪರಸ್ತ್ರೀಯರನ್ನಂತೂ ರಾಮನು ಕಣ್ಣೆತ್ತಿಯೂ ನೋಡತಕ್ಕವನಲ್ಲ. ರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ವಾರ್ತೆಯನ್ನು ಕೇಳುತ್ತಲೇ ನಾನು ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು, ರಾಮನು ಅರಣ್ಯಕ್ಕೆ ಹೋಗಬೇಕೆಂದು ನಿನ್ನ ತಂದೆಯನ್ನು ಪ್ರಾರ್ಥಿಸಿದನು. ಸತ್ಯ ಪ್ರತಿಜ್ಞಾ ಪಾಲನ ರೂಪವಾದ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ತಂದೆಯು ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿದನು. ಇದರ ಪರಿಣಾಮವಾಗಿ ಲಕ್ಷ್ಮಣ ಸೀತೆಯರೊಡನೆ ರಾಮನನ್ನು ರಾಜನು ಅರಣ್ಯಕ್ಕೆ ಕಳುಹಿಸಿದನು. ಮಹಾಯಶೋವಂತನಾದ ಮಹಾರಾಜನು ತನ್ನ ಪ್ರೀತಿಯ ಮಗನನ್ನು ಕಾಣದೆ ಪುತ್ರ ಶೋಕದಿಂದ ಪೀಡಿತನಾಗಿ ಅಸುನೀಗಿದನು. ಧರ್ಮಜ್ಞನೇ, ಈಗ ನೀನು ರಾಜನಾಗು. ನಿನ್ನನ್ನು ರಾಜನನ್ನಾಗಿ ಮಾಡಬೇಕೆಂದೇ ನಾನು ಎಲ್ಲ ಕಾರ್ಯಗಳನ್ನು ಈ ರೀತಿಯಾಗಿ ಮಾಡಿದೆನು. ಮಾ ಶೋಕಂ ಮಾಚ ಸಂತಾಪಂ ಧೈರ್ಯಮಾಶ್ರಯ ಪುತ್ರಕ ತದಧೀನಾಹಿ ನಗರಿ ರಾಜ್ಯಂ ಚೈತ ಧನಾಮಯಂ. ಪುತ್ರಕ, ನೀನು ಯಾವ ಕಾರಣದಿಂದಲೂ ಶೋಕಿಸಬೇಡ, ಸಂತಾಪ ಪಡಬೇಡ, ಧೈರ್ಯವನ್ನು ಅವಲಂಬಿಸು.
ಇಂದು ಈ ಅಯೋಧ್ಯ ಪಟ್ಟಣವು ನಿನ್ನ ಅಧೀನವಾಗಿದೆ. ಕೋಸಲ ರಾಜ್ಯವು ಈತಿ ಬಾಧೆಗಳಿಂದ ರಹಿತವಾಗಿದೆ. ತತ್ಪುತ್ರ ಶೀಘ್ರಂ ವಿಧಿನಾ ವಿಧಿಘ್ನೈರ್ವಸಿಷ್ಠಮುಖೈ ವಸಿಷ್ಠಮುಖೈ ಸಹಿತೋ ದ್ವಿಜೇಂದ್ರೈ ಸಂಕಾಲ್ಯ ರಾಜನಾಮಧೀನ ಸತ್ವಮಾತ್ಮಾನಮುರ್ವ್ಯಾಮಭಿಷೇಚಯಸ್ವ. ಭರತ, ಸಂಸ್ಕಾರ ವಿಧಿಯನ್ನು ತಿಳಿದಿರುವ ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣರಿಂದ ಕೂಡಿದವನಾಗಿ ಮಹಾಪರಾಕ್ರಮಿಯಾದ ದಶರಥ ರಾಜನ ಉತ್ತರ ಕ್ರಿಯೆಗಳನ್ನು ಆಚರಿಸು. ಅನಂತರ ಭೂಮಂಡಲಕ್ಕೆ ಚಕ್ರಾಧಿಪತಿಯಾಗಿ ಪಟ್ಟಾಭಿಷಿಕ್ತನಾಗು. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಇದು 72ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.